ಗದಗ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯಿಂದಾಗಿ ತೀವ್ರ ಬರಗಾಲ ಎದುರಾಗುವ ಆತಂಕ ಸೃಷ್ಟಿಯಾಗಿದೆ. ಜಿಲ್ಲೆಯ ತಿಮ್ಮಾಪುರ ಮತ್ತು ಹರ್ಲಾಪುರ ಭಾಗದ ರೈತರ ಜಮೀನುಗಳಿಗೆ ಗದಗ ಬೆಟಗೇರಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಬಸವರಾಜೇಶ್ವರಿ ಸಜ್ಜನರ್ ಅವರು ಭೇಟಿಯನ್ನ ನೀಡಿ ಬೆಳೆಗಳ ಸ್ಥಿತಿಗತಿಯನ್ನ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜೇಶ್ವರಿ ಸಜ್ಜನರ್ ಅವರು ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಮಳೆಯ ಕೊರತೆ ಇದೆ. ಆದ್ದರಿಂದ ರೈತರು ಒಣಭೂಮಿಯಲ್ಲಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬಿತ್ತನೆಯನ್ನ ಮಾಡಬಾರದು ಎಂದು ರೈತರಿಗೆ ಮುನ್ನೆಚ್ಚರಿಕೆಯನ್ನ ನೀಡಿದರು. ರೈತರು ತಾವು ಆಸಕ್ತಿ ವಹಿಸಿ ತಮ್ಮ ಹೊಲಗಳಲ್ಲಿ ಬಿತ್ತಿದಂಥ ಬೆಳೆ ಹಾಗೂ ವಿಸ್ತೀರ್ಣದ ಬಗ್ಗೆ ಒಂದು ಮಾಹಿತಿಯನ್ನು ಬೆಳೆ ಸಮೀಕ್ಷೆ ಆ್ಯಪಲ್ಲಿ ನೀವು ದಾಖಲಿಸಬೇಕು. ಇದರಿಂದ ನಿಮ್ಗೆ ಬೆಳೆಯ ಹಾನಿ, ಬೆಳೆ ವಿಮೆ, ಮುಂದೆ ಒಂದು ಬೆಂಬಲ ಬೆಲೆ ಸಹ ಇದರಿಂದ ಸಹಕಾರ ಆಗ್ತೈತಿ. ಆದ್ದರಿಂದ ಎಲ್ಲ ರೈತರು ತಡ ಮಾಡದೆ ಬೆಳೆ ಸಮೀಕ್ಷೆಯನ್ನು ಮಾಡಬೇಕು. ಬೆಳೆ ಪರಿಶೀಲನೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗದಗ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬರಿ ಅವರು ಮಾತನಾಡಿ, ಈ ವರ್ಷ ಮುಂಗಾರು ಮಳೆ ಸಂಪೂರ್ಣವಾಗಿ ಇಲ್ಲದೆ ಬೆಳೆಗಳು ಒಣಗಿ ಹೋಗುತ್ತಿವೆ. ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದ್ದು, ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಜಿಲ್ಲೆಯಾದ್ಯಂತ ಬೆಳೆ ಸಮೀಕ್ಷೆಯನ್ನ ಮಾಡಿ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು. ಗದಗ ಜಿಲ್ಲೆಯನ್ನ ತಕ್ಷಣ ಮುಂಗಾರು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತರಾದ ಮಲ್ಲಿಕಾರ್ಜುನ್ ಇದ್ಲಿ, ರಾಮಣ್ಣ ತಳವಾರ್, ಉದಯ್ ಗಂಗರಾತ್ರಿ, ನಾಗಲಿಂಗಪ್ಪ ಕಮ್ಮಾರ್, ಮುತ್ತಪ್ಪ ಗಾಣದ, ಹನುಮಪ್ಪ ಗುಡ್ಲಾನೂರು, ಮಲ್ಲಪ್ಪ ಹಂಚಿನಾಳ್, ವೆಂಕಟೇಶ್ ಪೂಜಾರ್, ಕುಮಾರ್ ಜೋಗಿನ ಮತ್ತು ವಿಜಯಲಕ್ಷ್ಮಿ ಕೋಮಲಾಪುರ್ ಇನ್ನು ಮುಂತಾದ ಅನೇಕ ರೈತರು ಪಾಲ್ಗೊಂಡಿದ್ದರು. ಯಲ್ಲಪ್ಪ ಎಚ್ ಬಾಬರಿ, 9 ಲೈವ್ ನ್ಯೂಸ್, ಗದಗ.